ಅಣ್ಣಿಗೇರಿ ಪಟ್ಟಣದ ಹರಣಶಿಕಾರಿ ಕಾಲೋನಿ ಮೇಲೆ ಅಬಕಾರಿ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಅಬಕಾರಿ ನಿರೀಕ್ಷಕರಾದ ರಾಮು ಅರೆನ್ನವರ್ ನೇತೃತ್ವದಲ್ಲಿ ದಾಳಿ. ಎಚ್.ವಿ. ಬಸಪ್ಪ ಆಕೆಬಿಕ್ಕಿ, ಹೇಮಾವತಿ ಧರ್ಮರಾಜ್ ಹರಣಶಿಕಾರಿ ಎಂಬಾತರ ಮನೆಯ ಮೇಲೆ ಬೆಳಗ್ಗೆ 7:15 ಅಬಕಾರಿ ದಾಳಿ ಮಾಡಿದಾಗ ಅಕ್ರಮವಾಗಿ ಕೆಂಪು ಬಣ್ಣದ ಕೈಚೀಲದಲ್ಲಿ ಅಂದಾಜು ತಲಾ 100 ಮಿಲಿಮೀಟರ್ ಸಾಮರ್ಥ್ಯದ 19 ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಳ್ಳಬಟ್ಟಿ ಸರಾಯಿಯನ್ನ ಜಪ್ತಿಪಡಿಸಿ ಸದರಿ ಆರೋಪಿತರನ್ನ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸದರಿ ಆರೋಪಿತರ ವಿರುದ್ಧ ಪ್ರಥಮ ವರ್ತಮಾನ ವರದಿಯನ್ನ ಅಬಕಾರಿ ನಿರೀಕ್ಷಕರಾದ ರಾಮು ಅರೆನ್ನವರ್ ದಾಖಲಿಸಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ನಂತರ ಅಬಕಾರಿ ಸಿಪಿ ಅವರು ಮಾತನಾಡಿ, ಯಾವುದೇ ತರ ಅಕ್ರಮ ಕಂಡುಬಂದರೆ ತಕ್ಷಣ ನಮ್ಮ ಇಲಾಖೆಗೆ ತಿಳಿಸಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳು ನಮಗೆ ಎಲ್ಲ ರೀತಿಯ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಇಂತಹ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಮಹಾರಾಷ್ಟ್ರ ಒಳಗೆ 12ನೇ ಸತ್ರ ಎಷ್ಟು ಹೇಳಿರಲ್ಲ ಸರ್, ಏನು ಎಷ್ಟು ಕೇಸ್ ಅದು ಈ ಸಂದರ್ಭದಲ್ಲಿ ಅಬಕಾರಿ ಸಿಪಿಐ ರಾಮು ಅರೆನ್ನವರ್, ಪಿಎಸ್ಐ ಅನುರಾಧ ಓಲೇಕರ್, ಪಿಎಸ್ಐ ಆನಂದ್ ನಾಗೂರ್, ವಾಹನ ಚಾಲಕರಾದ ಮಲ್ಲಿಕಾರ್ಜುನ್, ಗೃಹ ರಕ್ಷಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸರಿ ಫುಡೇತ್, ಬಿಮದ ನ್ಯೂಸ್, ಅಣ್ಣಿಗೇರಿ.